ಈಗಿನ ಕಾಲದ ಲವ್ ಸ್ಟೋರಿಗಳು ಹೇಗಿರುತ್ತೆ ಅಂದ್ರೆ ಲವ್ ಮಾಡಿ ಕೈ ಕೈ ಹಿಡಿದು ಸುತ್ತಾಡಿದ ನಂತರ ಬ್ರೇಕಪ್ ಮಾಡ್ಕೊಳ್ಳೋಕೆ ಏನೇನೋ ಪ್ಲಾನ್ ಮಾಡ್ತಾರೆ. ಅಂಥದ್ದೇ ಒಂದು ಸ್ಟೋರಿ ಇಲ್ಲಿದೆ. ಬೆಂಗಳೂರಲ್ಲೊಂದು ಸಿನಿಮೀಯ ರೀತಿಯ ರಾಬರಿ ಡ್ರಾಮಾ. ಪ್ರಿಯಕರನ ಮೊಬೈಲ್ ಕಸಿಯಲು ಪ್ರಿಯತಮೆಯಿಂದಲೇ ರಾಬರಿ. ಲವ್ ಮಾಡೋದಕ್ಕೆ ಒಂದು ಕಾರಣವಿದ್ರೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ನೂರಾರು ಕಾರಣ ಇರ್ತವೆ. ಹಾಗೆ ಬ್ರೇಕಪ್ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ ಯುವತಿಯೊಬ್ಳು ಹೇಗೆ ಕ್ರಿಮಿನಲ್ ರೀತಿ ಯೋಚನೆ ಮಾಡ್ತಾಳೆ, ಹೇಗೆ ತಗಲಾಕೊಂಡಿದ್ದಾಳೆ ಅನ್ನೋದು ಈ ಸ್ಟೋರಿಯಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ. ಅಂದ ಹಾಗೆ ಟೆಕ್ಕಿಯಾಗಿ ಕೆಲಸ ಮಾಡುವ ಯುವತಿ ಮತ್ತು ಯುವಕ ವಂಶಿ ಕೃಷ್ಣ ಅನ್ನೋರು ಕಳೆದ ಕೆಲ ವರ್ಷಗಳಿಂದ ಲವ್ ಮಾಡ್ತಿದ್ರು. ಲವ್ ಮಾಡ್ತಿದ್ದಾಗ ಹೋದ ಬಂದ ಕಡೆಗಳಲ್ಲೆಲ್ಲ ಇಬ್ರು ಬೇರೆ ಬೇರೆ ಆಂಗಲ್ ನಲ್ಲಿ ಸೆಲ್ಫಿಗೆ ಪೋಸ್ ಕೊಟ್ಟಿದ್ರು. ಹಿಂಗಿದ್ದ ಲವ್ ಸ್ಟೋರಿಯಲ್ಲಿ ಯುವತಿ ಆ ಯುವಕನ ಹತ್ರ ಬ್ರೇಕಪ್ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾಳೆ. ಆ ವಿಚಾರವನ್ನ ಯುವಕನಿಗೆ ತಿಳಿಸೋದಕ್ಕೂ ಮೊದಲು ಮೊಬೈಲ್ನಲ್ಲಿರುವ ಫೋಟೋಗಳನ್ನ ಡಿಲೀಟ್ ಮಾಡಿಸೋದು ಹೇಗೆ ಅನ್ನುವ ಬಗ್ಗೆ ತಲೆ ಕೆಡಿಸ್ಕೊಳ್ತಾಳೆ. ಇದೇ ವೇಳೆ ಆಕೆಗೊಂದು ಖತರ್ನಾಕ್ ಪ್ಲಾನ್ ಹೊಳೆಯುತ್ತೆ ನೋಡಿ. ಯುವಕ ಯುವತಿ ಹೋಗ್ತಿದ್ದ ಬೈಕಿಗೆ ಕಾರು ಡಿಕ್ಕಿ. ಯುವಕನ ಮೇಲೆ ಹಲ್ಲೆ, ಮೊಬೈಲ್ ಕಸಿದು ಎಸ್ಕೇಪ್. ಆ ಪ್ಲಾನ್ ಇದೇ ನೋಡಿ. ಯುವತಿ ತನ್ನ ಸ್ನೇಹಿತರ ಜೊತೆಗೆ ಸೇರ್ಕೊಂಡು ಮೊಬೈಲ್ ಕಸಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾಳೆ. ಅದರಂತೆ ಕಳೆದ 20ನೇ ತಾರೀಕಿನಂದು ಯುವತಿ ಮತ್ತು ಯುವಕ ವಂಶಿ ಕೃಷ್ಣ ಒಟ್ಟಿಗೆ ಇಲ್ಲಿನ ಬೋಗನಹಳ್ಳಿಯ ಕಡೆಗೆ ಬೈಕ್ನಲ್ಲಿ ಹೋಗ್ತಿರ್ತಾರೆ. ಇದೇ ವೇಳೆ ಎದುರಿಗೆ ಬಂದಂತಹ ಕಾರು ಬೈಕಿಗೆ ಡಿಕ್ಕಿ ಆಗುತ್ತೆ. ಈ ವೇಳೆ ಕಾರಿನಿಂದ ಇಳಿದಂತಹ ಯುವಕರು ಏಕಾಏಕಿ ಯುವಕನ ಮೇಲೆ ಹಲ್ಲೆ ಮಾಡಿ ಕೈಯಲ್ಲಿದ್ದ 90,000 ರೂಪಾಯಿ ಬೆಲೆಯ ಮೊಬೈಲ್ ಅನ್ನ ಕಸಿದು ಎಸ್ಕೇಪ್ ಆಗ್ತಾರೆ. ಈ ವೇಳೆ ಜೊತೆಗಿದ್ದ ಯುವತಿ ಮೊಬೈಲ್ ತಾನೇ, ಹೋದ್ರೆ ಹೋಗ್ಲಿ ಬಿಡಿ, ಸುಮ್ಮನೆ ಬಾ ಅಂತ ಹೇಳಿ ಯುವಕನನ್ನ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅಷ್ಟಕ್ಕೆ ಸುಮ್ಮನಾಗದ ಯುವಕ ಬೆಳಂದೂರು ಪೊಲೀಸರಿಗೆ ದೂರು ಕೊಟ್ಟಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕಾರಿನ ನಂಬರ್ ಅನ್ನ ಆಧರಿಸಿ ಸುರೇಶ್, ಮನೋಜ್, ವೆಂಕಟೇಶ್, ಹೊನ್ನಪ್ಪ ಎಂಬುವರನ್ನ ಬಂಧಿಸಿ ವಿಚಾರಣೆ ಮಾಡಿದ ವೇಳೆ ಯುವತಿಯ ಕೈವಾಡ ಬೆಳಕಿಗೆ ಬಂದಿತ್ತು. ಒಂದು ಮೊಬೈಲ್ ದೋಷದ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಹುಡುಗಿ ಹೋಗಬೇಕಾದ್ರೆ ಒಂದು ಕಾರು ಮತ್ತು ಸ್ಕೂಟಿಯಲ್ಲಿ ಬಂದು ಅದನ್ನು ಎದುರಿಸ್ಕೊಂಡು ಹುಡುಗಗೆ ಹೊಡೆದು ಅವನ ಮೊಬೈಲು ಮತ್ತು ಹುಡುಗಿಯ ಮೊಬೈಲ್ ಕೂಡ ಅವಳಿಗೆ ಎದುರಿಸಿ ಐಫೋನನ್ನು ಕಿತ್ಕೊಂಡು ಹೋಗಿದ್ರು. ಈ ಪ್ರಕರಣದ ಏನು ಫಿರ್ಯಾದಿ ಇರ್ತಾರೆ ಲೇಡಿ, ಅವರು ತಮ್ಮ ಈ ಹಿಂದೆ ಆ ಹುಡುಗನ ಜೊತೆ ಪ್ರೀತಿ ಮತ್ತು ಬೇರೆಯವ್ರ ಜೊತೆ ಅಫೇರ್ ಇರೋದು ತಾವೇ ಅವರು ಹುಡುಗರನ್ನು ಕೊಟ್ಟು ಕಳಿಸಿದ್ರ ಬಗ್ಗೆ ತನಿಖೆಯಿಂದ ಗೊತ್ತಾಗಿತ್ತು. ಯುವಕನ ಮೊಬೈಲ್ನಲ್ಲಿದ್ದ ಕೆಲ ಫೋಟೋಗಳನ್ನ ಡಿಲೀಟ್ ಮಾಡಬೇಕಿತ್ತು. ಅದಕ್ಕೆ ಈ ಪ್ಲಾನ್ ಮಾಡಿದ್ವಿ ಅಂತೇಳಿ ಯುವತಿ ಸೇರಿ 5 ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ. ಮತ್ತೊಂದು ಕಡೆ ದೂರು ಕೊಟ್ಟಿದ್ದ ಯುವಕ ಪ್ರಿಯತಮೆಯ ಈ ಪ್ರಕರಣದ ಕಿಂಗ್ ಪಿನ್ ಅನ್ನೋದು ಗೊತ್ತಾಗಿ ಶಾಕ್ ಆಗಿದ್ದಾನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.